ನ್ಯೂಟನ್ ಅವರು ಹುಟ್ಟಿ ಬೆಳೆದಂತಹ ಮನೆ. ಈ ಒಂದು ಮನೇನ ನಾನು ಯಾವತ್ತೂ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ. ಈ ಬೆಡ್ರೂಮಲ್ಲಿ ಐಸಾಕ್ ನ್ಯೂಟನ್ ಅವರು ಹುಟ್ಟಿದ್ದು ಈ ರೂಮಲ್ಲಿ. ಕ್ಯಾನ್ ಯು ಬಿಲೀವ್ ಇಟ್? ಅಡುಗೆ ಮನೆ, ನ್ಯೂಟನ್ ಅವ್ರ ಮನೆಯ ಅಡುಗೆ ಮನೆ ಇದೆ. ಆ ಗ್ರಾವಿಟೇಷನಲ್ ಫೋರ್ಸ್ನ ಕಂಡುಹಿಡಿಯೋಕ್ಕೆ ಪ್ರೇರಣೆ ಆದಂತಹ ಮರನ ನಾನು ಕೈಯಾರೆ ಮುಟ್ತಾ ಇದ್ದೀನಿ ಇವತ್ತು. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಬಹಳ ದಿನದ ನಂತರ ನಾನು ಇವತ್ತು ಒಂದು ಒಳ್ಳೆ ವ್ಲಾಗ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಇಂಗ್ಲೆಂಡಿನ ಔಟ್ಸ್ಕರ್ಟ್ಸಲ್ಲಿ ಲಿಂಕನ್ ಶೈರ್ ಅಂತ ಒಂದು ಪುಟಾಣಿ ಹಳ್ಳಿ ಇದೆ. ಆ ಹಳ್ಳಿ ಹತ್ರ ಊಲ್ಸ್ಟ್ರೋಪ್ ಅಂತ ಒಂದು ಊರಿದೆ. ಅದು ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಗೆ ಬರೋಕ್ಕೆ ಒಂದು ಗಾಢವಾದ ಕಾರಣ ಇದೆ. ಅಲ್ಲಿ ಹೋದ್ಮೇಲೆ ಏನು ಅಂತ ಹೇಳ್ತೀನಿ. ಸೊ ಇವತ್ತು ಈ ಊರಲ್ಲಿ ಒಂದು ಸ್ಟ್ರೀಟ್ ಮಾರ್ಕೆಟ್ ಥರ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ, ಸ್ಟ್ರೀಟ್ ಫುಡ್ ಎಲ್ಲ. ಈ ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೀಗ ಟೈಮ್ ಇಲ್ಲ. ಫಸ್ಟು ನಾನು ಬಂದಿರೋ ಕೆಲಸ ಮುಗಿಸ್ಬಿಟ್ಟು ವಾಪಸ್ ಬರಬೇಕಾದ್ರೆ ಈ ಸ್ಟ್ರೀಟ್ ಫುಡಿನ ಓಪನ್ ಆಗಿದ್ರೆ ಸ್ಟಾಲ್ಸ್ ಎಲ್ಲ ಹೋಗಿ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಕಾರ್ ನೋಡಿ ಹೇಗಿದೆ. ಇದು ಬಂದು ಪ್ರಾಪರ್ ಬ್ರಿಟಿಷ್ ವಿಲೇಜ್. ಇದು ಇಡೀ ಊರೇ ಒಂದು ಯಾವುದೋ ಒಂದು ಮೂವಿ ಸೆಟ್ ಥರ ಇದೆ ನೋಡೋಕ್ಕೆ. ಸಖತ್ ಬ್ಯೂಟಿಫುಲ್ ಆಗಿದೆ ಸಿಟಿ. ನನಗಂತೂ ತುಂಬ ಇಷ್ಟ ಆಯ್ತು ಇದು. ನಾನು ಆ್ಯಕ್ಚುಲಿ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಕಾರಣ ಬಂದು ನಾನು ಹೋಗ್ತಾ ಇರೋ ಊರ ಹೆಸರು ಊಲ್ಸ್ಟ್ರೋಪ್ ಅಂತ ಹೇಳಿದೆ ಅಲ್ವಾ. ಆ ಊರು ಒಂದು ಸಣ್ಣ ಹಳ್ಳಿ. ಅದಕ್ಕೆ ಡೈಲಿ 3 ಬಸ್ ಹೋಗೋದು ಇಲ್ಲಿಂದ, ಸ್ಟ್ಯಾನ್ಫರ್ಡ್ ಅನ್ನೋ ಒಂದು ಸಿಟಿ ಇದು. ಸೊ ಇಲ್ಲಿಂದ ಡೈಲಿ 3 ಬಸ್ ಹೋಗುತ್ತೆ. ಅದರಲ್ಲಿ ಒಂದು ಬಸ್ ಹೋಗ್ಬಿಟ್ಟಿದೆ ಆಲ್ರೆಡಿ. ನೆಕ್ಸ್ಟ್ ಹೋಗೋ ಬಸ್ಸು 12 ಗಂಟೆಗೆ ಬಿಡುತ್ತೆ ಮಧ್ಯಾಹ್ನ ಇಲ್ಲಿಂದ. ಈಗ ಟೈಮ್ ಬಂದು 11 ಗಂಟೆ. ಸೊ ಇನ್ನೂ 1 ಅವರ್ ಟೈಮ್ ಇದೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ 1 ಅವರ್ ಹೆಂಗೂ ಟೈಮ್ ಇದೆ, ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ. ಸೊ ಸ್ಟ್ರೀಟ್ ಫುಡ್ನ ಆಗಲೇ ತೋರಿಸಿದ್ನಲ್ಲ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ ಹೇಗಿದೆ ಎಲ್ಲ ನೋಡೋಣ. ಹಂಗೆ 1 ಅವರ್ ಟೈಮ್ ಪಾಸ್ ಮಾಡಿ ಆಮೇಲೆ ಬಸ್ ಹತ್ಕೊಂಡು ನಾವು ಹೋಗೋ ಜಾಗಕ್ಕೆ ಸೇರೋಣ. ಹೂವು ಗಿಡಗಳೆಲ್ಲ ಮಾರ್ತಾ ಇದ್ದಾರೆ. ಸೊ ಇಲ್ಲಿನ ವಿಶೇಷತೆ ಏನು ಅಂದರೆ, ಈ ಸಿಟಿಯಿಂದ ಹೊರಗಡೆ ಬರ್ತೀವಲ್ವಾ, ಈ ಹಳ್ಳಿಗಳಲ್ಲೆಲ್ಲ ಇಲ್ಲಿನ ಲೋಕಲ್ ಜನಗಳೇ ಈ ಥರ ಒಂದು ವೀಕೆಂಡಲ್ಲಿ ಈ ಥರ ಟೆಂಟೆಲ್ಲ ಹಾಕ್ಕೊಂಡು ವಸ್ತುಗಳನ್ನ ಮಾರ್ತಾರೆ. ಅದೇ ಒಂದು ವಿಶೇಷತೆ. ಎಲ್ಲ ಲೋಕಲ್ ಜನಗಳಿವರೆಲ್ಲ. ಗೈಸ್ ನೋಡಿ, ಇಲ್ಲಿ ಹ್ಯಾಂಡ್ಮೇಡ್ ವುಡ್ಡಿಂದ ಮಾಡಿರೋ ಒಂದು ಕೆಲವೊಂದು ಐಟಮ್ಸ್ ಆಯಿತಾ. ನೋಡಿ, ಇದು ಬುಕ್ ರೀಡರ್ಗೆ ಸೆಂಟ್ರಲ್ ಇಡೋಕ್ಕೆ, ಮತ್ತು ಕೆಲವೊಂದು ಕ್ಯಾಂಡಲ್ ಹೋಲ್ಡರ್ ಇದೆ. ಇಲ್ಲಿ ನೋಡಿ ಕ್ಯಾಂಡಲ್ ಹೋಲ್ಡರ್ ಇದೆ, ಎಲ್ಲ ಹ್ಯಾಂಡ್ಮೇಡ್ ವುಡ್ ಇದು. ಆಮೇಲೆ ಚಾಪಿಂಗ್ ಬೋರ್ಡ್ಸ್ ಇದೆ ಇಲ್ಲೆಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾವ್ ಮಾಡಿದ್ದಾರೆ. ಇದಕ್ಕೆ 75 ಪೌಂಡ್ಸ್ ಹಾಕಿದ್ದಾರೆ ಈ ಒಂದು ಬೋರ್ಡ್ಗೆ. ನೀಟಾಗಿ ನೋಡಿಸ್ತೀನಿ. ಅಂದರೆ ಆಲ್ಮೋಸ್ಟ್ ಇದು 8,000 ರುಪೀಸ್ ಬೀಳುತ್ತೆ ನಿಮಗೆ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಈ ಬೋರ್ಡ್ಗೆ. ಮತ್ತು ಈ ಬೋರ್ಡ್ಗೆ 4,000 ರೂಪಾಯಿ. ನಾನು ಕ್ಯಾಂಡಲ್ ಹೋಲ್ಡರ್ ತೊಗೊತಾ ಇದ್ದೀನಿ. ಸೊ 2 ಕ್ಯಾಂಡಲ್ ಹೋಲ್ಡರ್ ತೊಗೊಂಡಿದ್ದೀನಿ. ಈ ಒಂದು ಕ್ಯಾಂಡಲ್ ಹೋಲ್ಡರ್ ಮತ್ತು ಈ ಒಂದು ಕ್ಯಾಂಡಲ್ ಹೋಲ್ಡರ್. ಸೊ ಗೈಸ್ ನೋಡಿ, ನಾನು ಇದನ್ನು ತೊಗೊಂಡಿದ್ದೀನಿ. ಕ್ಯಾಂಡಲ್ ಹೋಲ್ಡರ್ ತೋರಿಸಿದೆ ಅಲ್ವಾ, ಅದನ್ನ ತೊಗೊಂಡಿದ್ದೀನಿ. ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೀಟಾಗಿ ಪಾಪ. ಸೊ ಪ್ಯಾಕ್ ಮಾಡಿಸ್ಕೊಂಡು ಆಚೆಗಡೆ ಬಂದಿದ್ದೀನಿ. ನೋಡಿ, ಸುಮ್ಮನೆ ನೋಡೋಣ ಅಂತ ಬರೋದು, ಏನೋ ಒಂದು ಇಷ್ಟ ಆಗಿಬಿಡುತ್ತೆ, ತೊಗೊಂಡೇಬೇಕು ಅಂತ ಮನಸ್ಸು. ಯಾಕಂದರೆ ಈ ಥರ ಒಂದು ಜಾಗಗಳಿಗೆ ಏನು ಗೊತ್ತಾ, ನಾವು ಪದೇ ಬರೋದಿಲ್ಲ. ಮತ್ತು ಈ ಲೋಕಲ್ಸ್ಗೆ ಕೂಡ ಖುಷಿ ಆಗುತ್ತೆ ನಾವು ಅವ್ರ ಹತ್ರ ತೊಗೊಂಡಾಗ. ಈ ದೊಡ್ಡ ಶೋರೂಮಲ್ಲೆಲ್ಲ ಹೋಗಿ ತೊಗೊಂಡಾಗ ಅಫ್ಕೋರ್ಸ್ ಬಿಸ್ನೆಸ್ ಅದು. ಬಟ್ ಇಲ್ಲಿ ಲೋಕಲ್ಸ್ ಹತ್ರ ನಾವು ಶಾಪಿಂಗ್ ಮಾಡಿದಾಗ ಅವ್ರಿಗೂ ಏನೋ ಒಂದು ಖುಷಿ, ನಮಗೂ ಖುಷಿ, ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ, ಗ್ಲಾಸ್ ಮೇಡ್ ಆರ್ನಮೆಂಟ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ಮೆಡಿಸಿನಲ್ ಮಶ್ರೂಮ್ಸ್ ಅಂತ ಏನೋ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಫುಡ್ ಇದೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಏನೇ ಹೇಳಿ. ವೀಕೆಂಡಲ್ಲಿ ಈ ಥರ ಬಂದು ನೋಡಿ, ಎಲ್ಲ ಬಂದು ಇದೇ ಥರ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ ಮನೆಯಿಂದ ಹೊರಗಡೆ ಬಂದು. ಇಲ್ಲಿ ನೋಡಿ, ಇದು ವುಡ್ ಲೇಸರ್ ಕಟ್ ಅಂತ. ಇದು ವುಡ್ ಪೀಸ್ನ ಲೇಸರ್ ಕಟ್ ಮಾಡಿ ಡಿಸೈನ್ಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಹಿಡೀತು ಅಷ್ಟೇ ಈ ಚಿಕ್ಕ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿ ಮುಗಿಸಿ ಇವಾಗ ಒಂದು ಸುಮ್ಮನೆ ಇರಲಾರ್ದೆ ಒಂದು ಶಾಪಿಂಗ್ ಕೂಡ ಮಾಡಿ ಹೊರಡ್ತಾ ಇದ್ದೀನಿ ಮುಂದೆ. ವಿಷಯ ಏನು ಅಂದರೆ, ಯಾವುದೇ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು, ಅಥವಾ ಈವನ್ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಕೆಲವೊಂದು ಕಂಟ್ರೀಸ್ಗಳಲ್ಲಿ ಇಂಡಿಯನ್ಸ್ ಬಗ್ಗೆ ಇರೋ ಒಪಿನಿಯನ್ ಏನು ಗೊತ್ತಾ, ಯಾವುದೇ ವಸ್ತು ಏನೇ ತೊಗೊಳಕ್ಕೆ ಹೋದರೂ ಚೌಕಾಸಿ ಮಾಡ್ತಾರೆ, ಬಾರ್ಗೇನ್ ಮಾಡ್ತಾರೆ ಗುರು. ತುಂಬ ತಲೆನೋವು ಇಂಡಿಯನ್ಸ್ ಜೊತೆ ವ್ಯಾಪಾರ ಮಾಡೋದು ಅಂತ. ಸೊ ಅದಕ್ಕೆ ನಾನು ಇವ್ರ ಹತ್ರ ಹೋದೆ, ಪ್ರೈಸ್ ಕೇಳಿದೆ, ಏನು ಮಾತಾಡಿಲ್ಲ, ಕಟ್ಟದೆ ದುಡ್ಡು ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಬಂದೆ. ಚೌಕಾಸಿ ಮಾಡಬಾರ್ದು ಅಂತ ಅಲ್ಲ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಕೆಲವೊಂದು ಕಡೆ ನೀವು ಐಟಮ್ ನೋಡಿದ ತಕ್ಷಣ, ಅವರು ಹೇಳೋ ಪ್ರೈಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಟ್ ಈಸ್ ವರ್ತ್ ಇಟ್ ಅಂತ. ಅಲ್ಲಿ ಜಾಸ್ತಿ ಚೌಕಾಸಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವರು ಕೂಡ ಹ್ಯಾಂಡ್ಮೇಡ್ ವಸ್ತುಗಳು, ಅವರು ಶ್ರಮ ಹಾಕಿರ್ತಾರೆ, ಟೈಮ್ ಹಾಕಿರ್ತಾರೆ, ಅದು ವ್ಯಾಲ್ಯೂ ಇರುತ್ತೆ ಆ ಪ್ರಾಡಕ್ಟ್ಗೆ. ಆವಾಗ ನೀವು ಅವ್ರು ಹೇಳೋ ರೇಟ್ ನಿಮಗೆ ಓಕೆ ಅನಿಸಿದ್ರೆ, ನನ್ನ ಪ್ರಕಾರ ಅನ್ನೆಸೆಸರಿ ಚೌಕಾಸಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಸುಮ್ಮನೆ ನಮಗೂ ಆ ಇಂಡಿಯನ್ಸ್ ಅನ್ನೋ ಒಂದು ಲೇಬಲ್ ಇದೆ ಅಲ್ವಾ, ಅದನ್ನು ತೆಗೆದಾಕಬೇಕು. ಅಂದರೆ ಕೆಲವೊಂದು ಸಲ ಆ ಪ್ರಾಡಕ್ಟ್ಗೆ ವ್ಯಾಲ್ಯೂ ಇದ್ದಾಗ ಅದ್ರ ರೇಟ್ ಕೊಡಬೇಕು. ನಮ್ಮ ಕೈಯಲ್ಲಿ ಆಗಲಿಲ್ವಾ, ಪರವಾಗಿಲ್ಲ, ತೊಗೊಳ್ಳೋದೇ ಬೇಡ, ಬಂದುಬಿಡೋಣ.
ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ಸ್ ನಾವು ತಗೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ಮೇಲೆ ಇರೋ ಭಾವನೆಗಳು ಚೇಂಜ್ ಆಗ್ಬೋದು. ಸೊ ಗೈಸ್, ಕೊನೆಗೂ ನಾನು ಸೇರಬೇಕಾಗಿರೋ ಹಳ್ಳಿಗೆ ಸೇರಿದ್ದೀನಿ. ಇದು ಒಂದು ಎಷ್ಟು ಔಟ್ಸ್ಕರ್ಟ್ಸಲ್ಲಿದೆ ಅಂದರೆ ಇಂಗ್ಲೆಂಡಿನ ಒಂದು ಮೂಲೆಯಲ್ಲಿರೋ ಯಾವುದೋ ಒಂದು ಹಳ್ಳಿ ಇದು. ಇಲ್ಲಿಗೆ ಈ ಊರಿಗೆ, ನಾನಿರೋ ಊರಿಗೆ ದಿನಕ್ಕೆ 3 ಬಸ್ ಬರುತ್ತೆ. 3 ಬಸ್ಸು. ಆ ಒಂದು ಬಸ್ ಮಿಸ್ ಆದರೆ ಅಷ್ಟೇ ಮುಗೀತು ಕತೆ. ಇಲ್ಲಿ ಉಳ್ಕೊಳ್ಳೋಕ್ಕೆ ಹೋಟೆಲ್ಸ್ ಕೂಡ ಇಲ್ಲ, ಏನೂ ಇಲ್ಲ. ಮಿಸ್ ಆದರೆ ಕತೆ ಮುಗೀತು ಅಷ್ಟೇ. ಒಂದು ರಾತ್ರಿ ರೋಡಲ್ಲೇ ಮಲ್ಕೊಂಡು ಎದ್ದು ಒದ್ದಾಡಿ ಬೆಳಗ್ಗೆ ನೆಕ್ಸ್ಟ್ ಡೇ ಬಸ್ ಕ್ಯಾಚ್ ಮಾಡ್ಕೊಂಡು ವಾಪಸ್ ಹೋಗಬೇಕಾಗುತ್ತೆ. ಸೊ ಜಾಸ್ತಿ ಸಸ್ಪೆನ್ಸ್ ಮಾಡ್ದಲೇ ಈ ಒಂದು ಹಳ್ಳಿಯ ವಿಶೇಷತೆ ಹೇಳ್ತೀನಿ. ನಾನಿರೋದು ನ್ಯೂಟನ್, ಐಸಕ್ ನ್ಯೂಟನ್ ಹುಟ್ಟಿದಂಥ ಊರು, ಹುಟ್ಟಿ ಬೆಳೆದಂಥ ಊರು. ಇಲ್ಲಿ ನಿಮಗೆ ಬೋರ್ಡ್ ಹಾಕಿದ್ದಾರೆ ನ್ಯೂಟನ್ ವೇ ಅಂತ. ಈ ಕಡೆ ಹೋದರೆ ನ್ಯೂಟನ್ ಹುಟ್ಟಿ ಬೆಳೆದಂಥ ಮನೆ ಸಿಗುತ್ತೆ. ಹೋಗೋಣ ಬನ್ನಿ. ನ್ಯೂಟನ್ ಹುಟ್ಟಿ ಬೆಳೆದಂಥ ಊರ ಹೆಸರು ಬಂದು ಹೂಲ್ಸ್ತೋಪ್ ಅಂತ, ಆ ಒಂದು ಹಳ್ಳಿ ಹೆಸರು. ಇಲ್ಲಿರೋ ಮನೆ ಏನಿದೆ ಅಲ್ವಾ, ಐಸಕ್ ನ್ಯೂಟನ್ ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು. 1623 ಐಸಕ್ ನ್ಯೂಟನ್ ಅವರ ತಾತ ರಾಬರ್ಟ್ ನ್ಯೂಟನ್ ಅನ್ನೋರು ಈ ಒಂದು ಫಾರ್ಮ್ನ ಪರ್ಚೇಸ್ ಮಾಡ್ತಾರೆ, ಕೊಂಡ್ಕೊಳ್ತಾರೆ. ಆದರೆ 1642 ನ್ಯೂಟನ್ ಅವರು ಹುಟ್ಟೋದು. 1623 ಮನೇನ ಪರ್ಚೇಸ್ ಮಾಡ್ತಾರೆ ಅವರ ತಾತ. ಆದರೆ 1642 ನ್ಯೂಟನ್ ಅವರು ಹುಟ್ಟೋದು. ಒಂದು ವಿಷಯ ಏನು ಅಂದರೆ, ನ್ಯೂಟನ್ ಅವರು ಹುಟ್ಟೋ ಮುಂಚೆನೇ ನ್ಯೂಟನ್ ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಬರೀ 3 ತಿಂಗಳು ನ್ಯೂಟನ್ ಅವ್ರ ತಂದೆ ತೀರ್ಕೊಂಡು 3 ತಿಂಗಳಿಗೆ ನ್ಯೂಟನ್ ಅವರು ಹುಟ್ಟೋದು. ಆಮೇಲೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವರು ಜಾಯ್ನ್ ಆಗ್ತಾರೆ. ಟ್ರಿನಿಟಿ ಯೂನಿವರ್ಸಿಟಿ ಏನಿದೆ ಅಲ್ವಾ ಕೇಂಬ್ರಿಡ್ಜಲ್ಲಿ, ಆ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ಬಟ್ ಒಂದು ಕಾರಣಾಂತರಗಳಿಂದ ಲಾಕ್ಡೌನ್ ಆಗುತ್ತೆ 1665. 1665 ಪ್ಲೇಗ್ ಬರುತ್ತೆ ಇಂಗ್ಲೆಂಡಲ್ಲಿ. ಆ ಪ್ಲೇಗಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಡೀ ಕಂಟ್ರಿನ ಲಾಕ್ಡೌನ್ ಮಾಡಿದಾಗ ಅವರು ವಾಪಸ್ ಕೇಂಬ್ರಿಡ್ಜಿಂದ ಅವರು ಹುಟ್ಟಿ ಬೆಳೆದಂಥ ಊರಿಗೆ ಬಂದು ಸೇರ್ಕೊತಾರೆ. ಅವರು ಆ ಪ್ಲೇಗ್ ಟೈಮಲ್ಲಿ ಇಲ್ಲಿ ಕಳೀತಾರಲ್ಲ ಟೈಮು, ಅದನ್ನು ಇಯರ್ ಆಫ್ ವಂಡರ್ಸ್ ಅಂತ ಕರೀತಾರೆ. ಆ ಟೈಮಲ್ಲೇ ಅವರು ಮನೆ ಹತ್ರ ಇದ್ದಂತಹ ಆ್ಯಪಲ್ ಟ್ರೀಯಿಂದ ಬಿದ್ದಂತಹ ಆ್ಯಪಲ್ನ ನೋಡಿ ಗ್ರಾವಿಟೇಷನಲ್ ಥಿಯರಿ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಗ್ರಾವಿಟೇಷನಲ್ ಥಿಯರಿ ಮಾತ್ರ ಅಲ್ಲ, ನಮ್ಮ ಈ ಕಲರ್ ಆಫ್ ಸ್ಪೆಕ್ಟ್ರಮ್ ಏನಿದೆ, ಆ ಡಿಸ್ಪರ್ಷನ್ ಅಂತ ಸ್ಕೂಲಲ್ಲೆಲ್ಲ ಓದಿರ್ತೀರ ನೀವು. ಒಂದು ಪ್ರಿಸಮ್ ಇಟ್ಬಿಟ್ಟು ವೈಟ್ ಲೈಟ್ನ ಪಾಸ್ ಮಾಡಿದ್ರೆ ವಿಬ್ಗಾಯ್ ಅವ್ರ ಆಚೆ ಬರ್ತಾಯಿತ್ತು. 7 ಕಲರ್ಸು ವಿಬ್ಗಾಯರ್ ಅಂತ ಕರಿತಾ ಇದ್ವಿ ನಾವು ಅದನ್ನು. ಅದು ಕೂಡ ಈ ಒಂದು ಊರಲ್ಲೇ ಸೃಷ್ಟಿಯಾಗಿದ್ದು, ಅದು ಕೂಡ ಈ ಒಂದು ಊರಲ್ಲೇ ಡಿಸ್ಕವರ್ ಮಾಡಿದ್ದು ನ್ಯೂಟನ್ ಅವರು. ಸೊ ನಾನಿವತ್ತು ನಿಮಗೆ ನ್ಯೂಟನ್ ಅವರು ಹುಟ್ಟಿ ಬೆಳೆದಂಥ ಮನೆ ತೋರಿಸ್ತೀನಿ. ಜೊತೆಗೆ ವಿಶೇಷವಾದದ್ದು, ಆ ಒಂದು ಆ್ಯಪಲ್ ಎಲ್ಲಿ ಬಿತ್ತು ಅಲ್ವಾ, ನಿಜವಾದ ಆ್ಯಪಲ್ ಮರ, ಆ ಮರನ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಈ ಊರಲ್ಲಿ ಮನೆಗಳು ಕೂಡ ತುಂಬ ಸಖತ್ತಾಗಿದ್ದಾವೆ. ಎಲ್ಲ ಫಾರ್ಮ್ ಹೌಸ್ ಥರ ಇದೆ ನೋಡೋಕ್ಕೆ. ಮನೆಗಳೇ ಫಾರ್ಮ್ ಹೌಸ್ ಥರ ಇದೆ ನೋಡೋಕ್ಕೆ. ಬ್ಯೂಟಿಫುಲ್ ಆಗಿದೆ ಮನೆಗಳೆಲ್ಲ. ಈ ಒಂದು ಆ್ಯಪಲ್ ಟ್ರೀಗೆ ಸುಮಾರು 350 400 ವರ್ಷಗಳಾಗಿದೆ ಈ ಮರಕ್ಕೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವ ಆ್ಯಪಲ್ ಮರಕ್ಕೆ. ಆದರೆ 1860 ಒಂದು ಧಾರಾಕಾರ ಮಳೆ ಮತ್ತು ಗಾಳಿಯಿಂದ ಆ ಮರ ಕಂಪ್ಲೀಟಾಗಿ ಬಿದ್ದೋಗ್ಬಿಟ್ಟಿತ್ತಂತೆ. ಆ ಬಿದ್ದೋದ್ಮೇಲೆ ಆ ಒಂದು ಬುಡ ಏನಿರುತ್ತೆ ಅದ್ರ ರೂಟ್ಸ್, ಅದರಿಂದ ಮೊಳಕೆ ಹೊಡೆದು ಮತ್ತೆ ಮರ ಚಿಗುರ್ಕೊಂಡಿದಂತೆ. ಆದರೆ ಈ ಮರದ್ದು ಒಂದು ಆಫ್ ಶೂಟ್ ಏನಂತಾರೆ, ಅದ್ರದ್ದು ಬುಡದಲ್ಲಿ ಇನ್ನೊಂದು ಚಿಕ್ಕ ಮೊಳಕೆಗಳು ಬರುತ್ತಲ್ವ, ಅದನ್ನು ಎತ್ಕೊಂಡೋಗಿ ಕೇಂಬ್ರಿಡ್ಜಲ್ಲಿ ಟ್ರಿನಿಟಿ ಕಾಲೇಜಲ್ಲಿ ನೆಟ್ಟಿದ್ದಾರೆ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೀನಿ ನಾನು, ಹಳೆ ವೀಡಿಯೋ, ಕೇಂಬ್ರಿಡ್ಜ್ ವೀಡಿಯೋ ಅಂತ. ಅದರಲ್ಲಿ ಹೋಗಿ ನೋಡಿದ್ರೆ ನೋಡ್ಬೋದು ನೀವು. ಟ್ರಿನಿಟಿ ಕಾಲೇಜ್ ಎಂಟ್ರೆನ್ಸಲ್ಲಿ ಕೂಡ ನಿಮಗೆ ಆ ಆ್ಯಪಲ್ ಮರ ಕಾಣುತ್ತೆ. ಬಟ್ ಅದು ನಿಜವಾದ ಆ್ಯಪಲ್ ಮರ ಅಲ್ಲ. ನಿಜವಾದ ಇನ್ ದ ಸೆನ್ಸ್ ಆ ಆ್ಯಪಲ್ ಮರದಲ್ಲಿ ಬಿದ್ದಂತಹ ಹಣ್ಣು ನೋಡಿ ಗ್ರಾವಿಟೇಷನಲ್ ಫೋರ್ಸ್ನ ಕಂಡುಹಿಡಿದಲ್ಲ, ಇವತ್ತು ನಾನು ನಿಮಗೆ ತೋರಿಸ್ತೀನಲ್ಲ, ಇದು ನಿಜವಾದ ಆ್ಯಪಲ್ ಮರ. ಯಾಕೆಂದರೆ ಇಲ್ಲಿ ಈ ಊರಲ್ಲಿ, ಈ ಹಳ್ಳಿಯಲ್ಲಿ ನ್ಯೂಟನ್ ಅವರು ಹುಟ್ಟಿ ಬೆಳೆದಿದ್ದು, ಇಲ್ಲೇ ಅವರ ಆ್ಯಪಲ್ ಮರ ಇರೋದು. ನೋಡಿ, ನ್ಯೂಟನ್ ಅವರ ಮನೆಯ ಎಂಟ್ರೆನ್ಸ್ ಈ ರೀತಿ ಇದೆ. ಹೂಲ್ಸ್ಟೋಪ್ ಮ್ಯಾನರ್ ಅಂತ ಮನೆ ಹೆಸರು. ಇಲ್ಲಿಂದ ಎಂಟ್ರೆನ್ಸು, ಒಳಗಡೆ ಹೋಗಬೇಕು. ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ಬನ್ನಿ. ನೋಡಿ, ನೀವು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಇಟ್ಟಿದ್ದಾರೆ ಐಟಮ್ಸು. ಒಳಗಡೆ ನೋಡಿ, ಇಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ. ಈ ಬ್ಯಾಗಲ್ಲಿ ಕೆಲವೊಂದು ಐಟಮ್ಸ್ ಇರುತ್ತೆ, ಫನ್ ಐಟಮ್ಸು. ಇದನ್ನು ಒಳಗಡೆ ತೊಗೊಂಡೋಗಿ ಎಕ್ಸ್ಪೆರಿಮೆಂಟ್ಗಳು ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ಕೆಲವೊಬ್ಬರು. ಸೊ ನೋಡಿ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಏನೇನೋ ಇಟ್ಟಿದ್ದಾರೆ. ಫನ್ ಗೇಮ್ಸ್ ಅಷ್ಟೇ ಇದೆಲ್ಲ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಒಂದು ಮಕ್ಕಳನ್ನ ವೀಕೆಂಡ್ ಗೆಟವೇಗೆ ಕರ್ಕೊಂಬಂದು ಒಂದು ಫನ್ ಗೇಮ್ ಆಡ್ಸೋಕ್ಕೋಸ್ಕರ. ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಫಿ ಶಾಪ್ ಎಲ್ಲ ಇದೆ. ಅಂದರೆ ಏನೋ ಅಂದರೆ ಕ್ಲೋಸ್ ಆಗಿದೆ ಇವತ್ತು, ವೀಕೆಂಡ್ ಆಗಿರೋದ್ರಿಂದ ಕಾಫಿ ಶಾಪ್ ಓಪನ್ ಇಲ್ಲ. ಬಟ್ ಬೇರೆ ಟೈಮಲ್ಲಿ ವೀಕ್ ಡೇಸಲ್ಲಿ ಬಂದರೆ ಇಲ್ಲೆಲ್ಲ ಕಾಫಿ ಶಾಪ್ ಎಲ್ಲ ಇರೋದ್ರಿಂದ ಒಂದು ಸ್ನ್ಯಾಕ್ಸು, ಕಾಫಿ ಎಲ್ಲ ತಿನ್ಬೋದು, ಕುಡಿಬೋದು ಇಲ್ಲಿ. ಈಗ 2026 ಅಲ್ವಾ ಇಸ್ವಿ, ಈಗಲೇ ಇಷ್ಟು ಬ್ಯೂಟಿಫುಲ್ ಆಗಿದೆ ಈ ಊರು. ಆವಾಗಿನ ಕಾಲದಲ್ಲಿ ಇನ್ನೂ ಹೆಂಗಿರ್ಬೋದು, ಇವಾಗಲೇ ಏನೂ ಇಲ್ಲ, ನೀವು ಸುತ್ತ ನೋಡ್ತಾ ಇರ್ಬೋದು ಖಾಲಿ. ನನಗೆ ಆಶ್ಚರ್ಯವಾದ ವಿಷಯ ಏನು ಅಂದರೆ, ಈಗ 2026 ಇಯರ್ ನಡೀತಾ ಇರೋದು, ಈಗಲೇ ಈ ಊರು ಖಾಲಿ ಆಯಿತಾ. ಯಾರೂ ಇಲ್ಲ, ಜನಗಳೇ ಇಲ್ಲ, ಮನೆಗಳಿಲ್ಲ, ಏನೂ ಇಲ್ಲ. ನ್ಯೂಟನ್ ಅವರು ಹುಟ್ಟಿದ್ದು 1642. ಆವಾಗ ಈ ಹಳ್ಳಿ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ.
ಗೈಸ್ ನಿಮ್ಮ ಮುಂದೆ ಕಾಣ್ತಾ ಇರೋದೇ ನ್ಯೂಟನ್ ಮನೆ. ನ್ಯೂಟನ್ ಅವರು ಹುಟ್ಟಿ ಬೆಳೆದಂತಹ ಮನೆ. ಈ ಒಂದು ಮನೇನ ನಾನು ಯಾವತ್ತೂ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ. ಈ ಒಂದು ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ನಾನು ನೋಡೋದಲ್ಲದೆ ನಿಮಗೂ ತೋರಿಸೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ಸೊ ನೋಡಿ ಗೈಸ್, ಇದು ಬಂದು ನ್ಯೂಟನ್ ಮನೆಯ ಹಾಲ್ ಅಂತ. ಇದು ಡೈನಿಂಗ್ ಹಾಲ್ ಅಂತ ಕೂಡ ಕರೀತಾ ಇದ್ರಂತೆ. ಸೊ ದಿನಕ್ಕೆ 150 ಜನ ಬಂದು ಊಟ ಮಾಡ್ತಾ ಇದ್ರಂತೆ ಈ ಒಂದು ಚಿಕ್ಕ ರೂಮಲ್ಲಿ. ಇವ್ರದ್ದು ನ್ಯೂಟನ್ ಅವ್ರದ್ದು ಫಾರ್ಮ್ ಲ್ಯಾಂಡ್ ಇತ್ತಂತೆ ತುಂಬ. ಕೆಲವೊಂದು ಫಾರ್ಮ್ ಲ್ಯಾಂಡಲ್ಲಿ ಅವರೇ ಫಾರ್ಮಿಂಗ್ ಮಾಡ್ತಾ ಇದ್ರಂತೆ, ಕೆಲವೊಂದನ್ನ ಬಾಡಿಗೆ ಕೊಟ್ಟಿದ್ರಂತೆ. ಸೊ ಆ ಬಾಡಿಗೆಗೆ ಕೊಟ್ಟಿರೋ ಫಾರ್ಮರ್ಸು ಮನೆಗೆ ಬಂದು ಆ ಬಾಡಿಗೆನ ಕೊಡ್ತಾ ಇದ್ದಿದ್ದು ಯಾರಿಗೆ? ನ್ಯೂಟನ್ ಅವ್ರ ಅಮ್ಮಂಗೆ. ಅವ್ರ ಅಮ್ಮ ಬಂದು ಈ ಡೈನಿಂಗ್ ಹಾಲಲ್ಲೇ ಕುತ್ಕೊಂಡು ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಅದೇ ಅವ್ರು ಯಾವ ಚೇರ್ ಮೇಲೆ ಕುತ್ಕೊತಿದ್ರಲ್ಲ ಆ ಚೇರಲ್ಲಿ ಒಂದು ಲಾಕರ್ ಥರ ಇದೆ, ಅಲ್ಲಿ ದುಡ್ಡು ಇಡ್ತಾ ಇದ್ರಂತೆ. ತೋರಿಸ್ತೀನಿ ನೋಡಿ. ಈ ಚೇರಲ್ಲಿ ನ್ಯೂಟನ್ ಅವ್ರ ಅಮ್ಮ ಹ್ಯಾನಾ ಕುತ್ಕೊಳ್ತಾ ಇದ್ದಿದ್ದು. ಅಲ್ಲಿ ಆ ಲಾಕರಲ್ಲಿ ಫಾರ್ಮರ್ಸ್ ಕೊಡ್ತಾ ಇರೋ ದುಡ್ಡನ್ನು, ಅಂದರೆ ರೈತರು ಏನು ಕೊಡ್ತಾರಲ್ಲ ಆ ದುಡ್ಡನ್ನ ಬಂದು ಲಾಕರಲ್ಲಿ ಇಡ್ತಾ ಇದ್ದಿದ್ದು. ಈ ಜಾಗದಲ್ಲಿ ಕುತ್ಕೊಂಡು ಡೈನಿಂಗ್ ಹಾಲು ಊಟ ಮಾಡೋದು. ಸೊ ಟೋಟಲಿ 100 ರಿಂದ 150 ಜನ ಎವ್ರಿ ಡೇ ಊಟ ಮಾಡ್ತಾ ಇದ್ರಂತೆ. ಸರ್ಪ್ರೈಸಿಂಗ್. ಸೊ ಅಲ್ಲಿ 150 ಜನ ಊಟ ಮಾಡಬೇಕು ಅಂದರೆ ಅದಕ್ಕೆ ಅಡುಗೆ ಮಾಡಬೇಕಲ್ವಾ. ಸೊ ಅಡುಗೆ ಮಾಡೋಕ್ಕೆ ಅಡುಗೆ ಮನೆ, ನ್ಯೂಟನ್ ಅವ್ರ ಮನೆಯ ಅಡುಗೆ ಮನೆ ಇದೆ. ಹೇಗಿದೆ ನೋಡಿ, ಈ ಜಾಗದಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಅಡುಗೆ ಮನೆ. ಗೈಸ್, ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ನ್ಯೂಟನ್ನ ಬೆಡ್ರೂಮ್. ನ್ಯೂಟನ್ ಅವರು ಇದ್ದಂತಹ ರೂಮ್ ಇದು. ಸೊ ನೋಡಿ, ಅವ್ರದ್ದು ಈಕ್ವೇಷನ್ಸು ಎಲ್ಲ ಗೋಡೆ ಮೇಲೆ ಇದೆ. ಡಿಸ್ಪರ್ಷನ್ ಪ್ರಿಸಮ್ದು ಎಕ್ಸ್ಪೆರಿಮೆಂಟ್ ಇದೆ ಅಲ್ವಾ, ವೈಟ್ ಲೈಟ್ ಹಾಕಿದ್ರೆ 7 ಕಲರ್ಸ್ ಬರೋದು, ವಿಬ್ಗಯಾರ್. ನೋಡಿ ನಿಮಗೆ ಗೋಡೆ ಮೇಲೆ ಲೈಟ್ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ. ನೋಡಿ ಎಕ್ಸ್ಪೆರಿಮೆಂಟ್ದು ಅಲ್ಲಿದೆ ಪೀಸು. ಆ ಲೈಟ್ ಇಲ್ಲಿಗೆ ಗೋಡೆ ಮೇಲೆ ಬೀಳ್ತಾ ಇರೋದು ನಿಮಗೆ. ಸೊ ಇದು ನ್ಯೂಟನ್ದು ಬೆಡ್ರೂಮ್. ಇದೆಲ್ಲ ನ್ಯೂಟನ್ನು ಅವರು ನೋಟ್ಬುಕ್ಕಲ್ಲಿ ಬರ್ಕೊಂಡಿರೋ ಸ್ಕೆಚ್ನ ಕಾಪಿ ಮಾಡಿ ಗೋಡೆ ಮೇಲೆ ಪ್ರಿಂಟ್ ಮಾಡಿಸಿದಾರಂತೆ. ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇದೆಲ್ಲ. ಸೊ ಇಲ್ಲಿ ಲೈಟ್ ಪ್ರಿಸಮ್ ಎಕ್ಸ್ಪೆರಿಮೆಂಟ್ಸ್, ಡಿಸ್ಪರ್ಷನ್ ಆಫ್ ಲೈಟ್ ಇದೆಯಲ್ಲ ಅದ್ರದ್ದು ಎಕ್ಸ್ಪೆರಿಮೆಂಟ್ ಇದು. ಇದೇ ರೂಮಲ್ಲಿ ಕಂಡುಹಿಡಿದಿದ್ದಂತೆ ಇವರು ವಿಬ್ಗಯಾರ್ನ. ಅಂದರೆ 7 ಕಲರ್ಸ್ ಹಾಕಿದ್ರೆ, ವಿಸಿಬಲ್ ಕಲರ್ಸ್ ಹಾಕಿದ್ರೆ ಒಂದು ವೈಟ್ ಲೈಟ್ ಬರುತ್ತೆ ಅಂತ. ಹಿಂಗಿದೆ ನೋಡಿ. ಈಗ ನೀವು ನೋಡ್ತಾ ಇರೋ ಬೆಡ್ರೂಮ್ ಏನಿದೆಯಲ್ಲ, ಈ ಬೆಡ್ರೂಮಲ್ಲಿ ಐಸಾಕ್ ನ್ಯೂಟನ್ ಅವರು ಹುಟ್ಟಿದ್ದು ಈ ರೂಮಲ್ಲಿ. ಕ್ಯಾನ್ ಯು ಬಿಲೀವ್ ಇಟ್? ನೋಡಿ ಅವ್ರದ್ದು ತೊಟ್ಲೆಲ್ಲ ಇದೆ ಅಲ್ಲಿ. ಇದಕ್ಕಿಂತ ಮುಂದೆ ಹೋಗೋ ಆಗಿಲ್ಲ, ಸ್ಟಾಪ್ ಹಾಕಿದ್ದಾರೆ, ಇಲ್ಲಿ ದಾರ ಕಟ್ಟಿದ್ದಾರೆ ನೋಡ್ಬೋದು ನೀವು. ಅದಕ್ಕೋಸ್ಕರ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಅವರು ಹುಟ್ಟಿದ ರೂಮ್ ಇದು. ನನಗೆ ನಂಬೋಕೆ ಆಗ್ತಾ ಇಲ್ಲ, ಐಸಾಕ್ ನ್ಯೂಟನ್ ಅವರು ಹುಟ್ಟಿದ ರೂಮ್ನ ನಾನು ನೋಡ್ತಾ ಇದ್ದೀನಿ. ಆ ರೂಮಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂತ. ಇಲ್ಲಿ ಇನ್ನೊಂದು ಪುಟಾಣಿ ರೂಮ್ ಇದೆ. ಇದೇನು ರೂಮ್ ಅಂತ ಗೊತ್ತಿಲ್ಲ. ಪ್ರಾಬ್ಲಿ ಏನೋ ಸ್ಟಡಿ ರೂಮ್ ಥರ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿಂದ ಗಾರ್ಡನ್ ಎಲ್ಲ ಕಾಣುತ್ತೆ, ಅವ್ರದ್ದು ಆರ್ಚರ್ಡ್ ವ್ಯೂ. ಒಂಥರ ಚೆನ್ನಾಗಿದೆ, ಎಲ್ ಶೇಪಲ್ಲಿದೆ ರೂಮ್ ಇದು, ಪುಟಾಣಿಯಾಗಿ. ಸೊ ಗೈಸ್ ನೋಡಿ, ಆ ನ್ಯೂಟನ್ ಅವರು ಬರೆದಂತಹ ಒಂದು ಡೈರಿಯಿಂದ ಆ ಪೇಜಸ್ನ ಫೋಟೋ ಕಾಪಿ ಮಾಡಿ ಇಲ್ಲಿಟ್ಟಿದ್ದಾರೆ. ಇದೆಲ್ಲ ನ್ಯೂಟನ್ ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇದು. ದ ಮ್ಯಾನ್ ಹಿಮ್ಸೆಲ್ಫ್ ಅವರೇ ಬರೆದಿರೋದು ಇದು. ಗೈಸ್, ಜಾಸ್ತಿ ಡಿಲೇ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಪಲ್ ಮರನ. ಇದೇ ಆ್ಯಪಲ್ ಮರದಿಂದ ಆ್ಯಪಲ್ ಕೆಳಗಡೆ ಬಿದ್ದು ಐಸಾಕ್ ನ್ಯೂಟನ್ ಗ್ರಾವಿಟೇಷನಲ್ ಲಾನ ಕಂಡುಹಿಡಿದಿದ್ದು. ನನ್ನ ಹಿಂದೆ ಕಾಣ್ತಾ ಇರೋ ಮರಕ್ಕೆ 350 ರಿಂದ 400 ವರ್ಷ ಆಗಿದೆ. ಇದು 1816 ಒಂದು ಧಾರಾಕಾರ ಮಳೆ ಮತ್ತು ಗಾಳಿಗೆ ಬಿದೋಗ್ಬಿಟ್ಟಿತ್ತಂತೆ. ಕಂಪ್ಲೀಟ್ ನಾಶ ಆಗಿಬಿಟ್ಟಿತ್ತು. ಬಟ್ ಅದರ ಒಂದು ಬೇರೆ ಅಲ್ಲೇ ಇರುತ್ತೆ ಅಲ್ವಾ, ಅದು ಮತ್ತೆ ಚಿಗುರೊಡ್ದು ಮರ ಆಯ್ತಂತೆ. ಇವತ್ತು ಸಹ ಈ ಆ್ಯಪಲ್ ಮರದಲ್ಲಿ ಆ್ಯಪಲ್ ಬಿಡುತ್ತಂತೆ. ಇದು ಕೆಂಟ್ ಆಫ್ ಫ್ಲವರ್ಸ್ ಅನ್ನೋ ಒಂದು ವೇರಿಯಂಟ್. ನನ್ನ ಕೈಲಿರೋದು ರೆಡ್ ಆ್ಯಪಲ್, ಬಟ್ ಇದರಲ್ಲಿ ಬಿಡೋದು ಗ್ರೀನ್ ಆ್ಯಪಲ್ಸ್ ಆಯಿತಾ. ಆ್ಯಪಲ್ನ ಅಡುಗೆ ಮಾಡೋಕೆ ಉಪಯೋಗಿಸ್ತಾರಂತೆ ಮೇಯ್ನ್ಲಿ, ಆ ಗ್ರೀನ್ ಕಲರ್ ಆ್ಯಪಲ್ನ. ರೆಡ್ ಆ್ಯಪಲ್ ಅಲ್ಲ ಇದರಲ್ಲಿ ಬಿಟ್ಟಿದ್ದು, ಗ್ರೀನ್ ಆ್ಯಪಲ್. ಸೊ ಐಸಾಕ್ ನ್ಯೂಟನ್ ನೋಡಿದ್ದು ಗ್ರೀನ್ ಆ್ಯಪಲ್ ಬೀಳೋದು, ರೆಡ್ ಆ್ಯಪಲ್ ಅಲ್ಲ. ಈ ಆ್ಯಪಲ್ ಬಿದ್ದಂಥ ಮರನ ನಾನು ನೋಡ್ತಾ ಇದ್ದೀನಿ. ಐ ಕಾಂಟ್ ಬಿಲೀವ್ ಇಟ್. ನನ್ನ ಕಣ್ಣಾರೆ ನಾನು ಈ ಮರನ ನೋಡ್ತಾ ಇದ್ದೀನಿ ಅಂತ. ಇದ್ರದ್ದು ಒಂದು ಆಫ್ ಶೂಟ್ನ ತೊಗೊಂಡೋಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಂದರೆ ಐಸಾಕ್ ನ್ಯೂಟನ್ ಅವರು ಓದಂತಹ ಯೂನಿವರ್ಸಿಟಿ ಮುಂದ್ಗಡೆ ನೆಟ್ಟಿ ಮರ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಬಟ್ ಆ ಮರದಲ್ಲ ಆ್ಯಪಲ್ ಬಿದ್ದು ನೋಡಿ ಗ್ರಾವಿಟೇಷನಲ್ ಫೋರ್ಸ್ ಕಂಡುಹಿಡಿದಿದ್ದು, ಈ ಮರದಲ್ಲಿ. ನನ್ನ ಮೈಯಲ್ಲೆಲ್ಲ ಒಂಥರ ಕರೆಂಟ್ ಪಾಸ್ ಆಗ್ತಾಯಿದೆ. ಯಾಕೆ ಅಂದರೆ ಆ ಗ್ರಾವಿಟೇಷನಲ್ ಫೋರ್ಸ್ನ ಕಂಡುಹಿಡಿಯೋಕ್ಕೆ ಪ್ರೇರಣೆ ಆದಂತಹ ಮರನ ನಾನು ಕೈಯಾರೆ ಮುಟ್ತಾ ಇದ್ದೀನಿ ಇವತ್ತು. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಇದೇ ಮರ ಅಂದರೆ ನಂಬ್ತೀರಾ? ಇದೇ ಮರ ಗುರು, ಇದೇ ಮರ.
ಈ ಮರದಲ್ಲಿ ಇವತ್ತು ಸಹ ಹಣ್ಣು ಬಿಡುತ್ತಂತೆ, ಅಂದರೆ ಸೆಪ್ಟೆಂಬರ್ ಟೈಮಲ್ಲಿ ಬಿಡುತ್ತಂತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ಈ ಮರದಲ್ಲಿ ಹಣ್ಣುಗಳಿರ್ತವೆ, ಕಿತ್ಕೊಂಡು ಹೋಗ್ಬೋದಂತೆ, ಕೊಡ್ತಾರಂತೆ, ಕಿತ್ಕೊಂಡು ಮನೆಗೆ ಹೋಗ್ಬೋದು. ಬಟ್ ಏನು ಅಂದರೆ ಅದನ್ನು ತಿನ್ನೋಕ್ಕಾಗಲ್ಲ, ಏನಾದ್ರು ಅಡುಗೆ ಮಾಡೋಕ್ಕೆ, ಆ್ಯಪಲ್ ಪೈ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ. ಗೈಸ್ ಎಲ್ಲ ನೋಡಿದ್ರಲ್ವಾ, ನಾನು ನಿಮಗೆ ಇವತ್ತು ನ್ಯೂಟನ್ ಹುಟ್ಟಿದಂಥ ಮನೆನ ತೋರಿಸಿದ್ದೀನಿ, ಮತ್ತು ಆ್ಯಪಲ್ ಬಿದ್ದಂಥ ಮರನೂ ತೋರಿಸ್ಬಿಟ್ಟಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ಕಾಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.